ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಒಂದು 8:30 ಆಗೈತಿ ಸ್ನೇಹಿತರೆ. ಈಗ ಕಾವೇರಿ ಕೂಡ ರೆಡಿಯಾಗಿ ಹಾಕತ್ತಾಳ. ನಾನು ಕೂಡ ಫ್ರೆಶ್ ಅಪ್ ಆದೆ, ಸ್ನಾನ ಆಯಿತು. ಸೊ ಈಗ ಜಸ್ಟ್ ಹೊರಗೆ ಬಂದು ಕುಂತೆ ನೋಡ್ರಿ. ಇನ್ನು ಹೋಗಿ ಒಂಚೂರು ಉಪ್ಪಿಟ್ಟು ಮಾಡಬೇಕು ಟಿಫನಿಗೆ. ಸಿಂಪಲ್ಲಾಗಿ ಬಾಂಬೆ ರವದ ಉಪ್ಪಿಟ್ಟು ಮಾಡಿಬಿಟ್ರೆ ಆಯಿತು ನಾಷ್ಟಕ್ಕಂತ ಅಂದ್ಕೊಂಡೀನಿ. ಸೊ ಅದನ್ನು ಮಾಡಿಬಿಟ್ಟು ಒಂದಿಷ್ಟು ಇವತ್ತು ಕೆಲ್ಸಗಳದಾವೆ. ರವೆ ಹುರ್ಕೋಬೇಕು, ಹಾಗೆ ಶೇಂಗಾ ಹುರಿಬೇಕು, ಮತ್ತು ನಮ್ಮ ಲೋಕಲ್ದವ್ರದ್ದು ಒಂದು ಆರ್ಡ್ರ್ ಐತಿ ನಿಪ್ಪಟ್ಟದ್ದು, ಅದನ್ನು ಕೂಡ ಮಾಡ್ಕೊಳ್ಬೇಕು. ಸೊ ವ್ಲಾಗ್ ಅಂತೂ ಸ್ಟಾರ್ಟ್ ಆಗೈತಿ. ವಿಡಿಯೋನ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆದ್ರೆ ತಪ್ಪದೆ ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ಹಾಗೆ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಬೇಕಾದರೆ ತಪ್ಪದೆ ನನಗೆ ಆರ್ಡ್ರ್ ಕೊಡಿರಿ. ನಾನು ಅಷ್ಟೇ ಕ್ವಿಕ್ಕಾಗಿ, ಶುಚಿಯಾಗಿ, ರುಚಿಯಾಗಿ, ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ. ಯಾರೆಲ್ಲ ಆರ್ಡರ್ಸ್ ಕೊಡ್ತೀರಿ, ಯಾರೆಲ್ಲ ಡೈಲಿ ತಪ್ಪದೆ ನನ್ನ ಲಾಗ್ನ ನೋಡ್ತೀರಿ, ತುಂಬ 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 ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇನ್ನು ಒಳಗಡೆ ಹೋಗೋಣ. ಒಳಗಡೆದ ರೂಟೀನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ತಿಂದು ಕಾವೇರಿ ಹೋದ್ಲರಿ. ಹೋಗೋಕ್ಕಿಂತ ಮುಂಚೆ ನೋಡ್ರಿ ಪೂಜೆ ಮಾಡ್ಯಾಳ. ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಪೂಜೆ. ನಮ್ಮ ಗಾರ್ಡನ್ ಒಳಗೆ ಎಲೆ ಬಳ್ಳಿ ಐತಲ್ರಿ, ಅಲ್ಲಿದ್ದ ಎಲೆ ತೊಗೊಂಡು ಬಂದಿದ್ದೆ, ಕಳ್ಸಕ್ಕೆ ಇಟ್ಟಾಳ. ಎಷ್ಟು ಚೆನ್ನಾಗಿ ಕಾಣ್ಸಕತ್ತೈತಿ. ಮತ್ತು ಹೂವಂತೂ ಸಾಕಷ್ಟು ಬಿಡಾಕತ್ತವ್ರಿ. ಇಷ್ಟು ಹೂ ಬಿಡೋಕ್ಕೂ ಕಾರಣ ಐತ್ರಿ. ಯಾಕಂದ್ರೆ ಒಂದು 2-3 ದಿವಸ ನಮ್ಮ ಅಭಿಷೇಕ್ ಏನಿದಾನ್ರಿ ಎಲ್ಲ ಗಿಡಕ್ಕೂ ನೀರು ಹಾಕಿದ್ದಾರಿ. ಹೀಗಾಗಿ ಹೂವು ಜಾಸ್ತಿ ಬಿಟ್ಟಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬಿಟ್ಟಾವ ಸ್ನೇಹಿತರೆ. ನಮ್ಮ ಲೋಕಲ್ ಧಾರವಾಡದವ್ರದ್ದು ಆರ್ಡ್ರ್ ಐತಿ ನೋಡ್ರಿ. ನಿಪ್ಪಟ್ಟು ಮಾಡಾಕತ್ತೀನಿ, ನೋಡ್ತಾ ಇರ್ಬೋದು. 1 kg ಆರ್ಡ್ರ್ ಐತ್ರಿ. ಸೊ ಹೀಗಾಗಿ 1 kg ನಿಪ್ಪಟ್ಟನ್ನ ಫ್ರೆಶ್ ಆಗಿ ಮಾಡ್ಕೊಡತ್ತೀನಿ ನೋಡ್ರಿ. ನಂಗೆ ನಿನ್ನೆ ಸಾಯಂಕಾಲ ಕಾಲ್ ಮಾಡಿದ್ರು ಅವರು, ನಾಳೆ ಮಧ್ಯಾಹ್ನ ಮಟ್ಟ ಕೊಡ್ರಿ, ಊರಿಗೆ ಹೋಗೋದೈತೆ ಅಂತ ಹೇಳಿ. ಸೊ ಹೀಗಾಗಿ ಈಗ ಫ್ರೆಶ್ ಆಗಿ ಮಾಡಿ ಕೊಡತ್ತೇನೆ ನೋಡ್ರಿ. ಸೊ ನೋಡ್ರಿ, ಇನ್ನೊಂದು ಚೂರು ಐತಿ, ಇನ್ನೇನು ಭಾಳ ಇಲ್ಲ ನೋಡ್ರಿ. 1 kgದ ಮಾಡತ್ತೀನಿ ರೀ, ಕರೆಕ್ಟ್. ಜಾಸ್ತಿ ಮಾಡಲ್ಲ ನಾನು. ಎಷ್ಟು ಆರ್ಡ್ರ್ ಇರ್ತೈತೆ ಅಷ್ಟನ್ನು ಫ್ರೆಶ್ ಆಗಿ ಮಾಡ್ಕೋತೀನಿ ಸ್ನೇಹಿತರೆ. ಸೊ ನೋಡಿರಿ, ನಿಮಗೂ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ನಿಮಗೂ ಕೂಡ ಇದೇ ರೀತಿ ಫ್ರೆಶ್ ಆಗಿ, ಶುಚಿಯಾಗಿ, ರುಚಿಯಾಗಿ, ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಂತ. ಸ್ಕ್ರೀನ್ ಮೇಲೆ ನಂಬರ್ ಐತಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಆದರೂ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಿರಿ ಸ್ನೇಹಿತರೆ. ನಾನು ಇಷ್ಟು ನಿಪ್ಪಟ್ಟು ಮುಗಿಸಿ ಸಿಗ್ತೀನಂತ ಸ್ನೇಹಿತರೆ. ನೋಡ್ರಿ, ನಿಪ್ಪಟ್ಟು ಮುಗೀತು. ಎಷ್ಟಾಗ್ಯಾವ ನೋಡ್ರಿ, ಈ ರೀತಿಯಾಗಿ ಬಂದವ. ಸಖತ್ ಅಂದ್ರೆ ಸಖತ್ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದವ. ನೋಡ್ತಾ ಇರ್ಬೋದು, ಮುಗೀತು. ಲಾಸ್ಟ್ ಬ್ಯಾಚ್ ಇದೆ, ಇಲ್ಲಿಟ್ಟೀನಿ. ಒಂಚೂರು ಎಣ್ಣೆ ಬಸದಾದ ನಂತರ ಇದಕ್ಕೆ ಹಾಕ್ತೀನಿ. ಸೊ ಮಧ್ಯಾಹ್ನ ಮಾಮ ಡ್ಯೂಟಿಗೆ ಹೋಗ್ತಾರಲ್ರಿ, ಆನ್ ದಿ ವೇ ಐತೆ ಅವ್ರ ಮನೆ. ಆಲ್ಮೋಸ್ಟ್ ಆ ಕಸ್ಟಮರ್ದ ಪಾರ್ಸಲ್ ಅವರ ಕೊಟ್ಟಿರ್ತಾರೆ. ಹೀಗಾಗಿ ಅವ್ರಿಗೆ ಬರಕ್ಕೆ ಹೇಳೀನಿ, ನೀ ಡ್ಯೂಟಿಗೆ ಹೋಗುವಾಗ ತೊಗೊಂಡು ಹೋಗಪ್ಪ ಅಂತ. ಅವರೇ ತೊಗೊಂಡು ಹೋಗ್ತಾರೆ ನೋಡ್ರಿ. ಇದನ್ನು 1 kg ನಿಪ್ಪಟ್ಟು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಮುಗೀತು. ಇನ್ನೊಂಚೂರು ಮುಂಜಾನೆ ನಾಷ್ಟ ಅದು, ಈಗ ಒಂಚೂರು ಮಾಡಿದ್ದು ಪಾತ್ರೆ ಅದಾವ. ಈಗ ಒಂಚೂರು ರೆಸ್ಟ್ ಮಾಡಿ ನಂತರ ಉಳ್ದಿದ್ದು ಮಾಡ್ಕೋತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಂತ. ಹಂಗ ಆಡಕ್ ಹೋಗ್ಬೇಡ್ರಿ. ಅಯ್ಯೋ ಹೋತ್ ಹೊರಗ. ಜಾಕ ಮಾಡಿ ನೋಡ್ಕೊಂತ ಕುಂತೀವಿ, ರಕ್ಕಿದ್ದಿಲ್ಲ. ಮಾಮ ಹೊರಗೆ ಕುಂತಾನ.
ಏಯ್ ಯಾಕಲಾ ಚಿಕ್ಕು ಅಂತೀನಿ ನನಗೆ ಅವನು ಹರಿತಾನು ಬ್ರಾಸ್ಲೆಟ್ ಅವ್ ಇವತ್ತು ಹೆಂಗಾರ ಮಾಡಿ ಮುರಿಬೇಕು ಅವನು ಬಂದ್ರ ನಾಲ್ಕು ಮಂದಿ ಒಂದು ಗಾಡಿಯಾಗ ತೊಳ್ದೇನ್ ಗಾಡಿ ಮತ್ ನಂದು ತೊಳಿಬೇಕಿಲ್ಲ ಸಾಯಂಕಾಲ ನಿನ್ನ ಅಭಿ ಮುಳ್ಳಾಗ ಹರ್ಷಾನ ಗುಡ್ಡ ಹರ್ಸ್ಬೇಕಾರ ನಾವ್ ನಿನ್ನ ಗ್ರೌಂಡಿಗೆ ಹೋಗಿಲ್ಲ ಆಡಕ ಎಲ್ಲಿಂದ ಹೇಳಿದಿ ಸ್ನೇಹಿತರೆ ಇವತ್ತಕ್ಕ ಅವ್ರ ಮನೆಗೆ ಹೋದ್ಲು ರೀ ಟಿಫನ್ ಅದು ಮಾಡಿ ಅವ್ರ ಮನೆಗೆ ಹೋದ್ಲು ತಮ್ಮ ನಿನ್ನೆನ ಜಗಳ ಮಾಡತ್ತಿದ್ದ ಬರೋವಲ್ಲಿ ನಮ್ಮ ಮನೆಗೆ ಅಂತ ಹೀಗಾಗಿ ಹೋದ್ಲು ನೋಡ್ರಿ ಮತ್ತು ಬಟ್ಟೆ ಎಲ್ಲ ಮಷಿನಿಗೆ ಹಾಕಿದ್ದೆ ಅವನ್ನೆಲ್ಲ ಒಣಗಿ ಹಾಕೀನಿ ಗಿಡಕ್ಕೆ ಸ್ವಲ್ಪ ಈ ಕಡೆ ಎಲ್ಲ ನೀರು ಹಾಕಿದ್ದೇನೆ ಇಲ್ಲ ಹೀಗಾಗಿ ಗಿಡಕ್ಕೆ ನೀರು ಹಾಕಿದೆ ಒಂದು 2-3 ದಿವಸ ನಮ್ಮ ಅಭಿಷೇಕನ ಹಾಕಿದ್ದ ಆ ಕಡೆ ಗಿಡಕ್ಕೆ ಈ ಕಡೆ ಗಿಡಕ್ಕೆ ಎಲ್ಲ ಅವನ್ನ ಹಾಕಿದ್ದಾರೆ ಮಸ್ತಾಗೆ ನೀರು ಇವತ್ತು ನಾನು ಇಲ್ಲೇ ಅಷ್ಟು ಹಾಕಿದೆ ನೋಡ್ರಿ ಮತ್ತು ಈ ಕಡೆ ಬಂದ್ರೆ ಎಲ್ಲ ಸ್ವಲ್ಪ ರವೆ ಎಲ್ಲ ಖಾಲಿ ಆಗೈತೆ ರೀ ಅದು ಹುರಿದಿದ್ದು ಹೀಗಾಗಿ ರವೆ ಹುರಿದೆ ಬನ್ಸಿ ರವೆ ಮತ್ತು ಬಾಂಬೆ ರವೆ ಎರಡೂ ಕೂಡ ಹುರಿದೆ ನೋಡ್ರಿ ಇಲ್ಲಾಂದ್ರೆ ಬೇಗ ಹುಳ ಆಗ್ಬಿಡ್ತಾವೆ ರೀ ಅದಕ್ಕೋಸ್ಕರ ಮತ್ತು ನಮಗೂ ಕೂಡ ಅವಸರ ಆಗ್ತೈತಿ ಡೈರೆಕ್ಟಾಗಿ ಮಾಡ್ಬೋದು ಉಪ್ಪಿಟ್ಟು ಮಾಡುವಾಗ ಮತ್ತು ಆರ್ಡ್ರ್ ಅದಾವ್ರಿ ಶೇಂಗಾದ ಹೋಳ್ಗೆದು ಹೀಗಾಗಿ ಶೇಂಗಾನು ಕೂಡ ಹುರಿದಿಟ್ಟಿನಿ ನೋಡ್ರಿ ಸ್ನೇಹಿತರೆ ಇವು ಕೂಡ ಆರಿಂದ ಇವು ಕುಡ್ದೆಲ್ಲ ಸಿಪ್ಪಿ ಬಿಡಿಸ್ಬೇಕು ಮತ್ತು ಅವನ್ನೆಲ್ಲ ರವೆನ ಡಬ್ಬಿಗೆ ಹಾಕಬೇಕು ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಇಲ್ಲೇನೆ ಇಟ್ಟಿನಿ ನೋಡ್ರಿ ಸ್ನೇಹಿತರೆ ಬಿಸಿಲು ನೋಡ್ರಿಪ್ಪ ಎಷ್ಟು ಅನುಗೂಡಾಕತ್ತೈತಿ 1 ಗಂಟೆ ಟೈಮ್ ಈಗ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಐತಂದ್ರೆ ಮತ್ತು ಅದಕ್ಕೆ ಅರ್ಬಿನೂ ಬೇಗ ಒಣಗಿದ್ವು ರೀ ಬೆಳಗ್ಗೆ 9 ಗಂಟೆಗೆಲ್ಲ ಒಣಗಿಸಿದ್ದೆ ನಾನು 9:30ಗೆಲ್ಲ ಒಣಗಿಸಿದ್ದೆ ಒಣಗಿಬಿಟ್ಟಿದ್ವು ನಾನು ನಿಪ್ಪಟ್ಟು ಮುಗಿಸಿ ತೋರಿಸಿದೆ ನಿಮ್ಗೆ ಸ್ವಲ್ಪ ಹೊತ್ತಿಗೆ ಮಾಮ ಬಂದ್ರೆ ಅವರಿಗೆ ತೂಕ ಮಾಡಿ ಕೊಟ್ಟು ಕಳಿಸಿದೆ ಅವ್ರು ಸ್ವಲ್ಪ ಚಿಕ್ಕಮ್ಮರ ಮನೆಗೆ ಹೋಗಿ ಡ್ಯೂಟಿಗೆ ಹೋಗೋದಿತ್ತಂತ ಹಿಂಗಾಗಿ ಬೇಗ ಹೋದ್ರಿ ಇವತ್ತು ಅದಕ್ಕೆ ಅವ್ರಿಗೆಲ್ಲ ಕೊಟ್ಟಾದ ನಂತರ ನಾನು ಅರ್ಬಿ ತೊಗೊಂಬಂದ್ಬಿಟ್ಟೆ ಬಿಸ್ಲಿಗೆ ಭಾಳ ಒಣಗಿ ಮತ್ತು ಕಲರೆಲ್ಲ ಪೇಡಾಗ್ಬಿಡ್ತಾವೆ ಅಂಥೇಳಿ ತಂದಿಟ್ಟೀನಿ ಸ್ವಲ್ಪ ಆರಿದ ಮೇಲೆ ಮಡಿಚಿಟ್ರಾಯ್ತು ಅಂಥೇಳಿ ಮತ್ತು ನಾನು ಒಂಚೂರು ರೆಸ್ಟ್ ಮಾಡಿದೆ ಮತ್ತು ಮಾಮ ಏನು ಬಂದ್ರಲ್ರಿ ನಿಪ್ಪಟ್ಟು ಒಯ್ಯಕ್ಕೆ ಅವ್ರ ಜೊತೆಗೆ RCB ಗರ್ಲ್ಸ್ ಬಂದಾರ್ರಿ ನಮ್ಮ ಮನೆಗೆ RCB ಗರ್ಲ್ಸ್ ನೋಡ್ರಿ ಜರ್ಸಿ ಕೊಡಿಸ್ಕೊಂಡು ಬಂದಾರ ಇವತ್ತು ಹೋಗಿ ಅಭಿಷೇಕ ಚಿಂಟು ತನು ಅನು RCB ಜರ್ಸಿ ಕೊಡಿಸ್ಕೊಂಡು ಬಂದಾರ ಇವತ್ತು ಇವರಿಬ್ಬರು ಬಂದ ಸ್ವಲ್ಪ ಡ್ರಾಯಿಂಗ್ ಮಾಡಿದ್ರೆ ನಾನು ಫ್ರೂಟ್ ಕಸ್ಟರ್ಡ್ ಮಾಡಿದ್ದೆ ನಮ್ಮ ತನು ಫೇವ್ರೇಟ್ ರೀ ಇದು ಮಾಡಂತ ಭಾಳ ದಿನ ಆಗಿತ್ತು ಹೇಳಾಕತ್ತು ಬಟ್ ಏನಿರಲಿಲ್ಲ ತನು ಫ್ರೂಟ್ಸ್ ಇರಲಿಲ್ಲ ಮೊನ್ನೆ ಪೂಜೆಗೆಲ್ಲ ಫ್ರೂಟ್ಸ್ ಇದ್ವಲ್ರಿ ಅವನ್ನ ಇವತ್ತು ಹೆಚ್ಚಿ ಮಾಡೀನಿ ಬಟ್ ನನ್ನ ಮಗಳು ಅನನ್ಯ ಅದನ್ನು ತಿನ್ನಂಗಿಲ್ಲ ಅಕ್ಕಿಗೆ ಮೊಸರು ಕೊಟ್ಟೀನಿ
ಆಕಿ ಫ್ರೂಟ್ ಕಸ್ಟರ್ಡ್ ತಿನ್ನಂಗಿಲ್ಲ, ಜಸ್ಟ್ ಫ್ರೂಟ್ಸ್ ತಿನ್ಲ. ಈಗ ಮೊಸರು ಕೊಟ್ಟೀನಿ, ಇಬ್ಬರು ತಿನ್ನತ್ತಾರ ಮೊಬೈಲ್ ನೋಡ್ಕೋತ. ಸೊ ಮೊನ್ನೆ ಶಾಪಿಂಗ್ ಹೋಗಿದ್ವಲ್ಲ, ಇಬ್ರಿಗೆ ಒಂದೊಂದು ಡ್ರಾಯಿಂಗ್ ಬುಕ್ ಕೊಡಿಸಿದ್ದೆ, ಇಬ್ಬರು ಡ್ರಾಯಿಂಗ್ ಬಿಡ್ಸಕತ್ತಾರ ನೋಡ್ರಿ. ಈಗ ಮೊಬೈಲ್ ಇಸ್ಕೊಂಡಾರ, ತಿನ್ಲಿ ಅವ್ರು. ಮತ್ತು ನಾನು ಇಲ್ಲೇ ಶೇಂಗಾ ಇಲ್ಲಿ ತಂದಿಟ್ಟೀನಿ. ರವೆ ಏನೈತಿ, ಎರಡು ಅವಕೂರು ಡಬ್ಬಿಗೆ ಹಾಕಿಬಿಟ್ಟೆ. ತಣ್ಣಗಾಗಿತ್ತು ರವೆ. ಬನ್ಸಿ ರವೆ ಮತ್ತು ಬಾಂಬೆ ರವೆ ಹುರಿದಿದ್ದೆ, ನೋಡಿದ್ರಿ ನೀವು. ಅದೆಲ್ಲ ಡಬ್ಬಿಗೆ ಹಾಕಿದೆ. ಶೇಂಗಾ ಸಿಪ್ಪಿ ಬಿಡಿಸ್ಬೇಕು, ಇಟ್ಟೀನಿ, ನಂತರದಲ್ಲಿ ಬಿಡಿಸಿದ್ರಾಯ್ತು ಅಂತ ಹೇಳಿ. ಮಕ್ಕಳು ಇಲ್ಲೇ ತಿನ್ನತ್ತಾರ, ತಿನ್ನಲಿ. ಇಲ್ಲೇ ನಾನು ಒಂಚೂರು ಹಾಕ್ಕೊಂಡಿದ್ದೀನಿ ನೋಡ್ರಿ, ಫ್ರೂಟ್ ಕಸ್ಟರ್ಡ್. ಇದಕ್ಕೆ ಆ್ಯಪಲ್, ದಾಳಿಂಬೆ ಮತ್ತು ಬಾಳೆಹಣ್ಣು ಹಾಕೀನಿ. ವೆನಿಲ್ಲಾ ಫ್ಲೇವರದ್ದು ಕಸ್ಟರ್ಡ್ ಪೌಡ್ರ್ ಹಾಕಿ ಫ್ರೂಟ್ ಕಸ್ಟರ್ಡ್ ಮಾಡೀನಿ, ನೋಡ್ತಾ ಇರ್ಬೋದು. ಸೊ ಊಟ ಅಂತೂ ಒಳ್ಳೆ ಅನ್ಸತೈತಿ ಬಿಸಿಲಿಗೆ. ನಾನು ಒಂಚೂರು ಇದನ್ನ ತಿನ್ಕೊಳ್ತೀನಿ, ತಿನ್ಕೊಂಡು ನಾಳಿದ್ದು ವಿಡಿಯೋ ಎಡಿಟ್ ಮಾಡ್ತೀನಿ ಸ್ನೇಹಿತರೆ. ರೆಸಿಪಿ ಏನು ತೊಗೊಳ್ಳಿಲ್ಲ, ಇದೇನು ತುಂಬ ಸಿಂಪಲ್ ಐತೆ ಬಿಡ್ರಿ. ಬಟ್ ತೊಗೊಳ್ಳಿಲ್ಲ ನಾನು, ಅದ ನಿಪ್ಪಟ್ಟು ಮಾಡಿದ್ದೆ ಜಸ್ಟ್. ಇನ್ನೇನು ತನೂ ಬರ್ತಾಳೆ ಮಾಡಿಡ್ಬೇಕಂಗಾರ ಅಂಥೇಳಿ ನಿನ್ನೆಯಿಂದ ಗಂಟು ಬಿದ್ದಿದ್ಲಕ್ಕೆ. ಅರ್ಜೆಂಟ್ ಒಳಗೆ ಮಾಡಿದೆ. ಆ್ಯಕ್ಚುಲಿ ನಿಪ್ಪಟ್ಟು ಮಾಡೋಕ್ಕಿಂತ ಮುಂಚೆನೇ ಕಸ್ಟರ್ಡ್ ರೆಡಿ ಮಾಡಿ ಇಟ್ಟಿದ್ದೆ, ಅದೊಂಚೂರು ತಣ್ಣಗಾಗಲಿ ಅಂಥೇಳಿ. ಆಮೇಲೆ ನಿಪ್ಪಟ್ಟು ಆದಮೇಲೆ ಫ್ರೂಟ್ಸ್ ಕಟ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿದ್ದೆ. ಈಗ ಚಿಲ್ಡ್ ಆಗೈತಿ ನೋಡ್ರಿ. ಸಿಂಪಲ್ ಐತಿ. ಇದ್ರೊಳಗೆ ಚಿಯಾ ಸೀಡ್ಸು ಹಾಕ್ತಾರೆ. ಬಟ್ ನಮ್ಮ ತನು ಫಸ್ಟೇ ಹೇಳಿದ್ಲ, ಅವು ಚೋಟ ಕರ್ರನ್ನು ಬರ್ತಾವಲ್ಲ ಅವ್ನ ಹಾಕ್ಬೇಡ ಅಂಥೇಳಿ. ಅದಕ್ಕೋಸ್ಕರ ಹಾಕಿಲ್ಲ. ಅಟ್ಲೀಸ್ಟ್ ಇಷ್ಟರ ಹಣ್ಣು ತಿಂದ್ರೆ ಸಾಕು ಮಕ್ಳು ಅಂಥೇಳಿ. ಮತ್ತು ಅದನ್ನು ಹಾಕಿದ್ನಂದ್ರೆ ಈ ಹಣ್ಣು ಕೂಡ ತಿನ್ನಂಗಿಲ್ಲ ಆಕಿ, ಅದ್ರ ಸಲುವಾಗಿ ಸ್ನೇಹಿತರೆ. ನೋಡ್ರಿ, ಮಕ್ಕಳಿಗೆ ಹಸುವಾಗಿತ್ತಂತ ಇವರಿಬ್ರು ಡ್ರಾಯಿಂಗ್ ಮಾಡಿದ್ರು. ಸ್ವಲ್ಪ ಹೊತ್ತು ಹಸುವಾಗಿತ್ತಂದ ಮಗ. ನ್ಯೂಡಲ್ಸ್ ಬೇಕಂತ ನ್ಯೂಡಲ್ಸು ಬಾಯ್ಲ್ಡ್ ಎಗ್ ಮಾಡಿಕೊಟ್ಟಿನಿ, ತಿನ್ನಕತ್ತಾರ. ಅಭಿಷೇಕ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ಯಾನಂತ ಬೆಳಗ್ಗೆ ಶೆಟ್ರ್ ಕಾಲನಿಗೆ. ಸೊ ಇವ್ರು 3 ಮಂದಿ ಆಗ್ಯಾರ ಈಗ, ಇಲ್ಲಾಂದ್ರೆ ಅವನು ಇರ್ತಿದ್ದ. ಹೆಂಗಾಗೈತಿ ನೂಡಲ್ಸ್? ಟೇಸ್ಟ್ ಆಗೈತಿ. ತಿನ್. ಹೊಟ್ಟು ತಿನ್ನಪ್ಪ, ಸಾಕಾಗಿ ಬಿಡುವಂಗಿಲ್ಲ. ಅದ್ರ ಜೊತೆ ಬಾಲ್ಡೆಗೂ ಖಾಲಿ ಮಾಡ್ರಿ. ಸ್ನೇಹಿತರೆ, ಆಗ್ಲೇನ ಮಕ್ಕಳಿಗೆ ಒಂದು 12 ಗಂಟೆ ಸುಮಾರು ಅನ್ಕೊಡ್ತೀನಿ ನೂಡಲ್ಸ್ ಮಾಡಿಕೊಟ್ಟಿದ್ದೆ. ಬಾಯ್ಲ್ಡ್ ಎಗ್ ನೂಡಲ್ಸ್ ತಿನ್ಕೊಂಡು ಒಂಚೂರು ಡ್ರಾಯಿಂಗ್ ಮಾಡಿದ್ರೆ ಈಗ ಮೊಬೈಲ್ ನೋಡಕತ್ತಾರ ಅವರು. ಯಾಕಂದ್ರೆ ಹೊರಗಡೆ ಆಡಕ್ಕೆ ಬಿಡ್ಬೇಕಂದ್ರೆ ಬಿಸಿಲು ಐತ್ರಿ ವಿಪರೀತ. ಮತ್ತು ಈಗ ಮಧ್ಯಾಹ್ನ ಈಗ ಟೈಮ್ 2 ಗಂಟೆ 15 ನಿಮಿಷ ಆಯಿತು. ಬಿಸಿಲು ಮಾತ್ರ ವಿಪರೀತ ಐತ್ರಿ ಹೊರಗಡೆ. ಮತ್ತು ಇವ್ರು ಏನು ಮಾಡಿದ್ರು, ನಮ್ಮ ತರುಣ್ ಬಿಟ್ಟು ಬಂದಿದ್ರಲ್ಲ, ತರುಣ್ ನಿಂದಿರಲೇ ಇಲ್ಲ ಅಂತ ಮನ್ಯಾಗ. ಅಕ್ಕ ಅವ್ರ ಮನೆಗೆ ಹೋಗಿದ್ಲ, ಹೇಳಿದ್ದೆ ನಿಮಗೆ. ಸೊ ಮತ್ತು ಅವ ಅಳಕತ್ತಿದ್ನಂತ, ತರುಣ್ ಕರ್ಕೊಂಬಂದ್ಲ ಅಕ್ಕ. ಅವ್ರು ನೂಡಲ್ಸ್ ತಿನ್ನಾಕತ್ತಿದ್ರಿ, ಆವಾಗ ಬಂದ್ರೆ ಅವನು ಒಂಚೂರು ತಿಂದಿಂದ ಒಂಚೂರು ಆಟ ಆಡಿದ. ಈಗ ಮಲ್ಕೊಂಡ ನೋಡ್ರಿ. ಅವ್ನಿಗೆ ಮಲಗಿಸಾಕತ್ತಿದ್ಲ ಅಕ್ಕ, ಆಕೆಗೂ ಕೂಡ ನಿದ್ದೆ ಹತ್ತೈತಿ. ಯಾಕಂದರೆ ಗಾಳಿ ಸ್ವಲ್ಪ ಚೆನ್ನಾಗಿ ಬರ್ತೈತ್ರಿ ಬಾಗಿಲಿಗೆ. ಆಕೆನೂ ಮಕ್ಕೊಳ್ಳಿ. ಹೊರಗೆ ಮಾತ್ರ ಬಿಸಿಲು ವಿಪರೀತ ಐತಿ. ಸೊ ಬಿಸಿಲು ನೋಡ್ರಿ. ನಾನು ಒಂಚೂರು ಅವಲಕ್ಕಿ ಒಣಗಿಟ್ಟೀನಿ, ಹಾಗೆ ಒಂದಿಷ್ಟು ಶೇಂಗಾ ಬಿಸಿಲಿಗೆ ಇಟ್ಟೀನಿ, ನೋಡ್ತಾ ಇರ್ಬೋದು. ಬಂತು ಇವ್ರದ್ದು ನೋಡ್ರಿ. ಒಂದು ಆರ್ಡ್ರ್ ಎನ್ಕ್ವೈರಿ ಆಗಿತ್ತು, ಕನ್ಫರ್ಮ್ ಆಯಿತು. ಜಸ್ಟ್ ಮೆಸೇಜ್ ಬಂತು, ಕನ್ಫರ್ಮ್ ಆಯಿತು. ಅವ್ರ ಸಲುವಾಗಿ ನಾನು ಅವಲಕ್ಕಿ ಒಣಗಿಟ್ಟಿದ್ದೆ, ಎನ್ಕ್ವೈರಿ ಆಗೈತೆ ಅಂತ ಹೇಳಿ. ಖುಷಿ ಆಯಿತು. ಮತ್ತು 12 ಗಂಟೆಗೆ ನೂಡಲ್ಸ್ ತಿಂದಾರ ಮಕ್ಕಳು. ಇನ್ನು ಮತ್ತು ಹಶು ಆದ್ರೆ ಏನಾರ ಕೇಳಿಗಿಳ್ಯಾರಂತ ರೈಸಿಗೆ ಇಟ್ಬಿಟ್ಟೀನಿ. ಯಾಕಂದ್ರೆ ಬ್ಯಾಳೆ ಸಾರು ಐತ್ರಿ, ರಾತ್ರಿ ಬ್ಯಾಳೆ ಸಾರು ಮಾಡಿದ್ದೆ ನಾನು. ನೋಡಿರಿ, ಬ್ಯಾಳೆ ಸಾರು ಐತಿ, ಖಡಕ್ ರೊಟ್ಟಿ ಅದಾವೆ, ನಮಗೆ ದೊಡ್ಡವ್ರಿಗೆ ರೊಟ್ಟಿನೂ ಅದಾವೆ. ಮತ್ತು ಮಕ್ಕಳು ಉಂತೇನಂದ್ರೆ ಅವರಿಗೆ ರೈಸ್ ಇಟ್ಟೀನಿ. ನಾನಿವತ್ತು ಬೆಳಗ್ಗೆನ ಏನು ಮಾಡಿದ್ದೆ ಅಂದರೆ ರಾಗಿ ಗಂಜಿ ಮಾಡಿದ್ದೆ ರೀ. ಈ ಬಿಸಿಲಿಗೆ ತಡೆಯೋಕ್ಕಾಗವಲ್ತ, ಬೇರೆ ಏನು ಊಟ ಮಾಡೋಕ್ಕೂ ಒಲ್ಲೆ ಅನಿಸ್ತೈತಿ. ಹಶು ಆಕೈತೆ ಅಂತ ಉಂಡ್ಬಿಟ್ರೆ ತಡ್ಕೊಳಕ್ಕೂ ಆಗಂಗಿಲ್ಲ. ಅದಕ್ಕೆ ಇವತ್ತು ರಾಗಿ ಗಂಜಿ ಮಾಡಿದ್ದೆ. ಇಲ್ಲಿ ಮಜ್ಜಿಗೆ ಕೂಡ ಅದಾವ. ಈಗ 1-2 ಐಸ್ ಕ್ಯೂಬ್ ಹಾಕೀನಿ ಅದ್ರೊಳಗೆ. ಸೊ ಇಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ಕೊಂಡೇನಿ.
ಇಲ್ಲಿ ನೋಡ್ರಿ ನಾನು ಗ್ಲಾಸಿಗೆ ಹಾಕ್ಕೊಂಡೇನಿ ರಾಗಿ ಅಂಬ್ಲಿ, ಮಜ್ಜಿಗೆ ಹಾಕ್ಕೊಂಡೇನಿ ಮತ್ತು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಭಾಳ ಟೇಸ್ಟ್ ಅನ್ನಿಸ್ತಾವೆ ಇದ್ರೊಳಗೆ. ತಣ್ಣನ ಮಜ್ಜಿಗೆ, ಯಾಕಂದ್ರೆ ಐಸ್ ಕ್ಯೂಬ್ ಹಾಕೇನ್ರಿ ಅದ್ರಾಗ, ಸ್ವಲ್ಪ ತಂಪಾಗಲಿ ಬಿಸಿಲಿಗೆ ಅಂತ ಇದನ್ನು ಕುಡಿದ್ರಾಯ್ತು ಅಂತ ಹೇಳಿ. ಭಾಳ ಅಂದ್ರೆ ಭಾಳ ಹಿತ ಆಕೈತೆ ರೀ ಹೊಟ್ಟೆಗೆ, ಭಾಳ ತಂಪಾಕೈತಿ, ಚಲೋ ಅನ್ನಿಸ್ತೈತಿ ನೋಡ್ರಿ, ಆರಾಮ ಅನ್ನಿಸ್ತೈತಿ. ಎಂತ ಬೇಕಾದಂಥ ಎಷ್ಟು ನೀವು ಫ್ರೆಶರ ಅನ್ಕೋರಿ, ಇಲ್ಲ ಯಾವುದೇ ಕಾಸ್ಟ್ಲಿ ಜ್ಯೂಸ್ ಅನ್ಕೊಳ್ರಿ, ಫ್ರೆಶ್ ಹಣ್ಣಿನ ರಸ ಅನ್ಕೊಳ್ರಿ, ಎಲ್ಲದಕ್ಕಿಂತನೂ ಹೊಟ್ಟೆಗೆ ಹಿತ ಅಂದ್ರೆ ಈ ರಾಗಿ ಅಂಬ್ಲಿ ಅಂತಲೇ ಹೇಳ್ತೀನಿ ನಾನು. ಅಷ್ಟೊಂದು ರುಚಿ ಆಕೈತಿ ಮತ್ತು ಆರೋಗ್ಯಕ್ಕೆ ಒಳ್ಳೇದ್ರಿ. ಅದ್ರಾಗ ಈ ಬಿಸಿಲಿಗಂತೂ ಹೇಳಿ ಮಾಡಿಸಿದಂಥ ಜ್ಯೂಸ್ ಅನ್ಬೋದು ನೋಡ್ರಿ. ರಾಗಿ ಅಂಬ್ಲಿ, ರಾಗಿ ಗಂಜಿ ಏನಾದರೂ ಅನ್ಬೋದು. ಇದನ್ನು ಕುಡಿಯೋಣಂತ. ರೈಸನ್ನು ಸೀಟಿ ಆಗಕ್ಕೆ ಬಂದೈತಿ, ಸೀಟಿ ಆಗಲಿ, ಸ್ವಲ್ಪ ತಣ್ಣಗಾದ್ಮೇಲೆ ಮಕ್ಕಳಿಗೂ ಊಟಕ್ಕೆ ಕೊಡ್ತೀನಂತ. ಮೊಸರು ಐತಿ, ಮತ್ತು ಸಾರು ಐತಿ, ಮಜ್ಜಿಗೆ ಐತಿ, ಅವ್ರಿಗೆ ಏನು ಬೇಕು ಅದನ್ನು ಹಾಕ್ಕೊಂಡು ಊಟ ಮಾಡೋಲ್ರಾಕ ನೋಡ್ರಿ. ಕುಕ್ಕರ್ ಸಿಟಿ ಅಂತೂ ಆಯ್ತಾ ಕಂತವ್ರಿಗೆ, ಅದ್ರೊಳಗೆ ಬೇಡ. 18ಕ್ಕೆ ಅವ್ರ ಫ್ರೆಂಡ್ಸ್ ಬರೋರು ಇದಾರಂತ, ಫಾರಿನವ್ರು. ಅವಲಕ್ಕಿ, ಶೇಂಗಾ ಹೋಳ್ಗೆ, 1 kg ಮಸಾಲೆ ಖಾರ ಮತ್ತು ಚಕ್ಲಿ, 1 ಕಿಲೋನ. 1 ಕಿಲೋ ಚಕ್ಲಿ, 1 kg ಮಸಾಲೆ ಖಾರ. ಚಕ್ಲಿ ಬಂತು, ನಾ ಕರಿಯಾಕ್ ಬರ್ತೇನೋ. ಕೊಡ್ಲಿ ಐತಿ ಈಗ, ಬೇಡ, ಈಗೆಲ್ಲ ಊರಾಗೈತಿ. ಸಂಜೆ ಮುಂದೆ ಈಗ ಈಗ ಬೇಡ, ಈಗ ಭಾಳ ತಿಂದು ಮತ್ತು ಇದು ಖಾಲಿ ಮಾಡೋದಿಲ್ಲ. ನೀ ಕಾಂಪಿಟೇಷನಾಗ ವಿನ್ ಆಗೋದಿಲ್ಲ ಮತ್ತು ಉಂಡಿ ತಿಂದೆ ಅಂದ್ರೆ. ಮೈಸೂರು ಮೈಸೂರು ಓಯ್ ಜೋಗಮ್ಮ ಬರ್ತಾಳಲ್ಲಿ ಇಲ್ಲ? ಹ್ಞೂ ಹೋಗಂಗಾರ, ಹೋಗಲ್ಲಿ ಹಿಡ್ಕೋತಾ ಹೋಗ, ಹೋಗ. ಯಾರ ಜೋಗಮ್ಮ ಬರ್ತಾ ಅಲ್ಲಿ ಹಿಡ್ಕೋತಾಳ? ಇಲ್ಲ, ಹೋಗ. ಅವ್ರು ಬರೋಮಂಟ ನಿಲ್ವಲ್ಲ ಅಲ್ಲ, ಮತ್ತು ಅತ್ತಿ ಬರೋಮಂಟ ನಿಲ್ವಲ್ಲ ಅಲ್ಲ, ಇನ್ನೂ ಹೊಂಟಿಗಿರ್ಯಾ ಅಲ್ಲಿ ಒಳಗೆ ಪಲ್ಲಂಗಿಗಿತ್ತು. ಅತ್ತೆ ಜೊತೆ ಹೋಗಿ ಮತ್ತು ಹೋಗಿ ನಿಂತಿಯಲ್ಲ ಆಗಲೇ. ನಮ್ಮ ತರುಣ್ ನೋಡ್ರಿ, ಎದ್ದು ಊಟ ಮಾಡಿದ, ಊಟ ಮಾಡಿ ಆಟ ಆಡಿದ, ಕಕ್ಕ ಮಾಡಿದ, ಮನೆಗೆ ಹೋಗಕ್ಕೆ ರೆಡಿ ಆದ. ಹೌದಾ? ಮನೆಗೆ ಹೊಂಟಿ? ಇಲ್ಲೇ ಇರ್ರಿ. ಅಲ್ಲೇ ಬಾ, ಇಲ್ಲೇ ಹೋಗ್ಬರ್ತಿ. ನಾಳೆ ಹೋಗಿದ್ದಿ ಮತ್ತು ಅವ್ರೊಂದು ಹಿಂಗೆ ಅಂದ್ರಂದೆಲ್ಲ. ಹೌದು, ಮತ್ತು ಅವ್ರಿಗೆ ಸಿಗೋದು ನಾಳೆ ಒಂದೇ ದಿನ. ಅದ್ರಾಗ ಹೊಸ ಫ್ರಿಜ್ಜಿಗೆ ಆಗೋಷ್ಟು ತರಕಾರಿ ಎಲ್ಲ ನಿನ್ನೆ ಸ್ಟಾರ್ಟ್ ಮಾಡಿರ್ಬೇಕು ಅದನ್ನು, ಮತ್ತು ಒಂದಿನ ಆದಮೇಲೆ ಸ್ಟಾರ್ಟ್ ಮಾಡ್ಬೇಕು ಅದನ್ನು. ತಂದಿಟ್ಮೇಲೆ ಅದು ಮಷಿನ್ ಇದಾಗಿರ್ತೈತಲ್ಲ, ಇಷ್ಟು ತಾಸು ಆದಮೇಲೆ ಆನ್ ಮಾಡಂದಿರ್ತಾರೆ. ಅದನ್ನು ಆನ್ ಮಾಡಿದ್ಮೇಲೆ ಮತ್ತು ಇನ್ಮೇಲೆ ಎಲ್ಲ ಏನೇನು ಬೇಕು ಏನೇನೆಲ್ಲ ತಂದಿಟ್ಕೊಳ್ದು. ಇನ್ನು ಮತ್ತು ವಾರ ಅಂತ ಆಗ್ಬೇಕಲ್ಲ, ಅವ್ರಿಗೆ ಟೈಮ್ ಸಿಗಂಗಿಲ್ಲ. ಬರ್ತಾ ತಡಿ. ಹೌದು, ಮತ್ತೇನು ಮಾಡೋದು. ಮುಂದಿನ ಐತಾರ ಹೋಗಿರ್ನ? ಆಗ್ಬೇಕಲ್ಲ. ಶನಿವಾರ ಐತಾರ ಹೋದ್ರಿ ಅಂದ್ರೆ ಮಾಡ್ಕೊಂಡು ಅತ್ತಾಗ ಬರಕ್ಕೆ ಬರ್ತೈತೆ ನಿಮಗೆ. ಅವರೆಲ್ಲ 4-5 ದಿನಾನ ಇರುವಂಗೆ ಕಾಂತಾರ.
ನಮ್ಮ ಅಕ್ಕ ಹೊಂಟ್ಲ ಊರಿಗೆ ಇವತ್ತು. ಊರಿಗೆ ಅಂದ್ರೆ ಏನಿಲ್ರಿ, ಇಲ್ಲೇ ಚಟ್ರಕಲ್ಲಿ ಹೋಗ್ತಾಳ. ಹಿಡ್ಕೊಂಡಾಳ ಆಕಿನ. ಬಾಯ್ ಅನುಜಿ ಕೊಡ, ಅಕ್ಕ ಹಾಕೋತಾಳ. ಹಿಡ್ಕೊಂಡು ನಿಂತ ನೋಡು. ಬಿಡ, ನೀ ಹಾಕೊಂಡಿಲ್ಲ ಮತ್ತ ಅವ್ರು ಹಾಕೋದ್ ಬೇಡ. ಚೀ ಬಾಯ್. ಹೋಗ್ಬಾರ್ವ ಹಂಗಾರ. ಹಾಂ ಹೋಗ್ಬಾ, ಅಲ್ಲೇ ಆಗೋ ನೋಡಿನಿ. ಅನುಜಿ ಬಾಯ್ ವಾ. ಹಾಂ ಅದ ನೋಡ್ತೇನೆ ಹೆಂಗೆ ಆಕತಿ ಏನೇನಾಕತಿ. ಹಾಂ ಇಲ್ಲ ಇಲ್ಲ ಬರ್ತೇನೆ. ಹಾಂ ಹಾಂ ಮತ್ತು ನಾವು ಅಂತಿದ್ವಿ, ಮತ್ತೀಗೆಲ್ಲ ಐತಂದ್ರೂ ಹೋಗ್ಲಿಲ್ಲ ಅಂದ್ರೆ ತಪ್ಪಾಕೈತಿ. ಬಾಯ್ ಬಾಯ್.